ಹೇಳಿ ಏನು? ನಮ್ಮ ಕಂಪನಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಜಯದೇವ್ ಕೂಡ ಒಬ್ಬ. ಅವನ ಸ್ಥಾನ ಇನ್ನೂ ಎತ್ತರಕ್ಕೆ ಹೋಗುತ್ತೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ. ಬಟ್ ಇಷ್ಟೊಂದು ಜವಾಬ್ದಾರಿನ ಒಟ್ಟೊಟ್ಟಿಗೆ ಕೊಟ್ರೆ ಅವ್ರಿಗೆ ಬರ್ಡನ್ ಆಗಲ್ವಾ? ನಿಭಾಯಿಸೋದು ಕಷ್ಟ ಆಗತ್ತಲ್ವಾ? ಅವನಿಗೆ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಕೇಪಬಿಲಿಟಿ ಇದೆ ಅಂತ ನನಗೆ ಗೊತ್ತು. ಆ ಕಾರಣಕ್ಕೆ ನಾನು ಪ್ರಮೋಷನ್ ಕೊಟ್ಟಿರೋದು. ನನಗೆ ಅವನ ಮೇಲೆ ನಂಬಿಕೆ ಇದೆ ರೀ. ಅವನು ಇದನ್ನು ಜಸ್ಟಿಫೈ ಮಾಡ್ತಾನೆ. ಅದು ಅಲ್ಲದೆ ಇಷ್ಟು ದಿನ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ಸೀನಿಯರ್ ಆಗಿದ್ರು ಪಾರ್ಥನ ಕೆಳಗಿನ ಪೊಸಿಷನ್ ಕೆಲಸ ಮಾಡ್ತಾ ಇದ್ದ. ಅವನು ಇಷ್ಟು ತನ್ನನ್ನು ತಾನು ಪ್ರೂವ್ ಮಾಡ್ಕೊಂಡ ಮೇಲೂ ನಾನು ಪ್ರಮೋಷನ್ ಕೊಡಲಿಲ್ಲ ಅಂದರೆ ನನ್ನ ಕಡೆಯಿಂದ ತಪ್ಪಾಗುತ್ತೆ. ಇದನ್ನೆಲ್ಲ ಕನ್ಸಿಡರ್ ಮಾಡಿ ನಾನು ಈ ಪ್ರಮೋಷನ್ ಕೊಟ್ಟಿರೋದು. ಇದಕ್ಕೆ ತಮ್ಮ ಅಭಿಪ್ರಾಯ ಏನು? ನಾನು ಮಾಡಿ ಸರಿ ಇದೆ ತಾನೆ? ಕೇಳೋದೇನಿದೆ, ನೀವೇನೇ ಮಾಡಿದ್ರು ಸರಿ ಅಷ್ಟೆಲ್ಲ ಸೂಪರ್ ಆಗಿರುತ್ತೆ. ಸರಿಯಾದ ಟೈಮ್ಗೆ ಸರಿಯಾದ ಡಿಸಿಷನ್ ತಗೊಂಡಿದ್ರ. ನೀವು ಹೇಳಿದ್ ನಿಜ. ಇಷ್ಟೆಲ್ಲ ಆದ್ಮೇಲೆ ಜಯದೇವ್ ಅವ್ರಿಗೆ ಸರಿಯಾದ ಡೆಸಿಗ್ನೇಷನ್ ಕೊಡದೇ ಇದ್ರೆ ಅದು ತಪ್ಪಾಗೋಗುತ್ತೆ. ಇಷ್ಟೇ ಆದ್ರೂ ನನ್ನ ಪ್ರೀತಿ ಗಂಡ ಅಲ್ವಾ? ಏನೇ ಮಾಡಿದ್ರು ಕರೆಕ್ಟ್ ಆಗಿ ಮಾಡ್ತೀರಾ. ಏನಂದ್ರೆ ನೋ, ಗೋಲ್ಡನ್ ವರ್ಡ್ಸ್ ಕ್ಯಾನ್ ನಾಟ್ ಬಿ ರಿಪೀಟೆಡ್. ಕೇಳಬಾರ್ದು, ನಾನು ಹೇಳಬಾರ್ದು. ಬರ್ತಾ ತುಂಬಾ ಪೋಲಿ ಆಗೋಗ್ತಿದ್ರು. ಅದಕ್ಕೆ ಅಪ್ಪನ ಪೋಸ್ಟ್ಗೆ ಪ್ರಮೋಷನ್ ಸಿಕ್ಕಿರೋದು. ಪೋಲಿ ಆದ್ರೇನೆ ಸಾಕು. ಇನ್ನೀ ಟಾಪಿಕ್ ಬಗ್ಗೆ ಡಿಸ್ಕಷನ್ ಬೇಡ. ಓಕೆ, ಮಲ್ಲಿಗೆ ಕಾಲ್ ಮಾಡಿ ಹೇಳ್ತೀನಿ. ಅವಳು ತುಂಬಾ ಖುಷಿ ಪಡ್ತಾಳೆ. ಮಲ್ಲಿ, ಒಂದ್ ನಿಮಿಷ ಮೇಲೆ ರೂಮಿಗೆ ಬಾ. ಏನಿದು ಫೋನ್ ಇಡ್ತಿದ್ದಂಗೆ ಬಂದ್ಬಿಟ್ಟೆ? ಇಲ್ಲೇ ಇದ್ದೆ, ನೀವು ಫೋನ್ ಕಟ್ ಮಾಡ್ತಿದಂಗೆ ಪುಸ್ತಕ ಅಂತ ಬಂದ್ಬಿಟ್ಟೆ. ಪುಸ್ತಕ ಅಂತ ಬಂದ್ಬಿಟ್ಲಂತೆ. ಜಯದೇವ್ ಪ್ರಮೋಷನ್ ಲೆಟರು. ಅದು ಅಲ್ಲದೆ ನಿಮ್ ಭಾವ ಅವರು ಜಯದೇವ್ ಅವ್ರನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಒಂದು ಮೆಂಬರು ಮಾಡ್ತಿದಾರಂತೆ. ಖುಷಿನಾ? ಇದೇನ್ ಮಲ್ಲಿ ಇದು? ಖುಷಿನಾ ಅಂತ ಕೇಳಿದ್ರೆ ಬರೀ ಹ್ಞೂ ಅಂತಿದ್ಯಾ? ಅಯ್ಯೋ ಇಲ್ಲ ಕರೆ, ಖುಷಿನೇ. ಅದು ನೀವು ಇದ್ದಕ್ಕಿದ್ದಂಗೆ ಕರೆಸಿ ಇದ್ದಕ್ಕಿದ್ದಕ್ಕೆ ಹೇಳಿದ್ರಲ್ಲ, ನಾನು ಏನು ಹೇಳ್ಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಗಂಡ ಅದೂ ಸರಿದಾರಿಯಲ್ಲಿ ಹೋಗ್ತಿದ್ದಾನೆ ಅಂತಂದ್ರೆ ಯಾಕೆ ತಾನೇ ಖುಷಿ ಇರಕ್ಕಿಲ್ಲ ಹೇಳಿ? ಅದು ನಿಜಾನು. ನಾಳೆಯಿಂದ ನೀನು ಹೆಮ್ಮೆಯಿಂದ ಕಾಲರ್ ಎತ್ತೋಡಾಡ್ಬೋದು. ನನಗೆ ಗೊತ್ತು ನಿನ್ ಬ್ಲೌಸ್ಗೆ ನಿನ್ ಸ್ಯಾರಿಗೆ ಕಾಲರ್ ಇಲ್ಲ ಅಂತ ಬರೀ ಬಾಯಿ ಮಾತು ಹೇಳಿದೆ ಅಷ್ಟೇ. ಆಮೇಲೆ ಅಕ್ಕ ತಂಗಿ ಈ ವಿಷಯನ ಯಾರಿಗೂ ಹೇಳ್ಬಾರ್ದು, ಜಯದೇವ್ಗೂ ಹೇಳ್ಬಾರ್ದು.